ಇನ್ನೇನು ಕೆಲವೇ ದಿನದಲ್ಲಿ WPL ಸ್ಟಾರ್ಟ್ ಆಗುತ್ತೆ. ಸೊ WPL ಸ್ಟಾರ್ಟ್ ಆಗೋದು ಮೊದಲನೇ ಮ್ಯಾಚೇ ನಾವು ಮುಂಬೈ ಇಂಡಿಯನ್ಸ್ ವಿರುದ್ಧ ಆಡಬೇಕಾಗಿದೆ. RCBಗೆ ಒಂದು ದೊಡ್ಡ ಹೊಡೆತ ಏನಂದರೆ ಎಲಿಸ್ ಪೆರಿಯೋರ್ ಇಲ್ಲ. ಸೊ ಆಕ್ಷನ್ ವೀಡಿಯೋಸ್ ಏನು ಆದಮೇಲೆ ನೋಡಿದ್ವಿ ನಾವು ರೀಸೆಂಟಾಗಿ, ಅದರಲ್ಲಿ ಅವ್ರು ಹೇಳಿದ್ರು ನಮಗೆ ಗೊತ್ತಿತ್ತು ಎಲಿಸ್ ಪೆರಿ ಇರಲ್ಲ, ಅದ್ರ ಪ್ರಕಾರ ನಾವು ಟೀಮ್ನ ಕಟ್ಟಿದ್ದೀವಿ ಅಂತ. ಸೊ ಆ ಪ್ರಕಾರ ನೀವು ನೋಡಿದ್ರೆ ಸ್ಟ್ರೆಸ್ ಮಾಡ್ತಾಯಿದ್ರು ನಂಬರ್ 3 ಓವರ್ಸೀಸ್ ಬ್ಯಾಟರ್ ಬೇಕು ಅಂತ. ಬಟ್ ಈಗ ಯಾವ ಥರ ಕಾಂಬಿನೇಷನ್ ಆಗಿದೆ ಅಂದರೆ, ಒಂದು ಪ್ಲೇಯಿಂಗ್ 11 ನಾವು ಇಲ್ಲಿ ಹಾಕಬೇಕು ಅಂದರೆ ಪ್ರಾಬಬಲ್ ಪ್ಲೇಯಿಂಗ್ 11 ನೀವು ನೋಡಿದ್ರೆ ಸ್ಮೃತಿ ಜೊತೆ ಜಾರ್ಜಿಯಾ ವೋಲ್ ಓಪನ್ ಮಾಡಲೇಬೇಕು. ಆ್ಯಸ್ ಅನ್ ಓಪನರ್ ಚೆನ್ನಾಗಿ ಆಡಿದ್ದಾರೆ ಆಸ್ಟ್ರೇಲಿಯಾಗೆ. WPL ಅಲ್ಲೂ ಒಳ್ಳೆ ರೆಕಾರ್ಡ್ಸ್ ಇದೆ. RCB ವಿರುದ್ಧನೇ 99 ರನ್ಸ್ ಹೊಡೆದಿದ್ರು. ಸೊ ಅವ್ರನ್ನ ಓಪನಿಂಗ್ ಸ್ಲಾಟಲ್ಲಿ ಹಾಕಿದ್ರೆ ನಂಬರ್ 3 ಸ್ಥಾನದಲ್ಲಿ ಅವರು ಇಂಡಿಯನ್ ಬ್ಯಾಟರ್ನ ಫಿಟ್ ಮಾಡ್ಬೋದು. ಹೇಮಲತಾ ಅವ್ರನ್ನ ತೊಗೊಂಡಿದ್ದಾರೆ. ಸೊ ಹೇಮಾ ನಂಬರ್ 3 ಬಂದರೆ ನಿಮಗೆ ಗ್ರೇಸ್ ಹ್ಯಾರಿಸ್, ರಿಚಾ ಘೋಷ್, ನದೀನ್ ಡಿಕ್ಲರ್ಕ್ ಈ ಸಾಲಿಡ್ ಲೋವರ್ ಮಿಡಲ್ ಆರ್ಡರ್ ಕಾಂಬಿನೇಷನ್ ಆಗುತ್ತೆ. ಹೆವಿ ಹಿಟ್ಟಿಂಗ್ ಕಾಂಬಿನೇಷನ್. ಇವರು 3 ಜನ ಒಂದೇ ದಿವಸ ಫೈರ್ ಆದರು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಡೆತ್ತಲ್ಲಿ ಬೌಲಿಂಗ್ ಹಾಕೋದಕ್ಕೆ. ಅದಾದಮೇಲೆ ಇಂಡಿಯನ್ಸ್ ಕನ್ಸಿಸ್ಟ್ ಮಾಡ್ತಾರೆ. ಬಾಟಮ್ ಲೋವರ್ ಆರ್ಡರ್ ಏನಿದೆ, ಅರುಂಧತಿ ರೆಡ್ಡಿ, ರಾಧಾ ಯಾದವ್, ಪ್ರೇಮಾ ರಾವತ್ ಲೆಗ್ ಸ್ಪಿನ್ನರ್ ಒಳ್ಳೆ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತಲೂ ಕೇಳ್ಪಟ್ಟಿದ್ದೀವಿ. ಶ್ರೇಯಾಂಕ ಪಾಟೀಲ್ ಆ್ಯಂಡ್ ನಂಬರ್ 11 ನಿಮಗೆ ಲಾರೆನ್ ಬೆಲ್ ಆಗಿದ ತಕ್ಷಣ ಓವರ್ಸೀಸ್ ಪ್ಲೇಯರ್ಸ್ ಕೂಡ ಅಲ್ಲಿ ಕನ್ಸಿಸ್ಟ್ ಆಗುತ್ತೆ. ಆಪ್ಷನ್ಸ್ ಇದ್ದಾರೆ ಬೌಲರ್ಸ್ಗೆ. ಬ್ಯಾಟಿಂಗಲ್ಲಿ ಫೈರ್ ಪವರ್ ಇದೆ. ಸ್ಟೆಬಿಲಿಟಿ ಕೊಡೋದಕ್ಕೆ ಸ್ಮೃತಿಯವರಿದ್ದಾರೆ. ಸೊ ಇಂಟ್ರೆಸ್ಟಿಂಗ್ ಬ್ಯಾಟಲ್ ಆಗುತ್ತೆ ಅಂತ ಅನಿಸ್ತಾ ಇದೆ ನನಗೆ. ಯಾಕೋ ಮುಂಬೈ ಇಂಡಿಯನ್ಸ್ ವಿರುದ್ಧ DY ಪಾಟೀಲಲ್ಲಿ ಬ್ಯಾಟರ್ಸ್ಗೆ ಒಂದು ಸ್ವಲ್ಪ ಹೆಚ್ಚು ನೀವು ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ. ಯಾಕಂದರೆ ರನ್ಸ್ ಬೇಕು ಆ ವಿಕೆಟಲ್ಲಿ. ರನ್ಸ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಯಾವುದೇ ಮ್ಯಾಚ್ ಗೆಲ್ಲೋದಕ್ಕೆ. ಸೊ ಲೆಟ್ಸ್ ಸಿ ಯಾವ ಥರ ಹೋಗುತ್ತೆ RCB ಅವರ ಈ ಸೀಸನ್.